ನಿರೀಕ್ಷೆಗೂ ಮೀರಿ 2217 ಜನರಿಂದ 38 ಲಕ್ಷಗಳಷ್ಟು ಮೊತ್ತ ಸಂಗ್ರಹಿಸಿ ಸಾಧಿಸಿದೆ. ಸಹಕಾರಿ ಸಂಘಗಳ ಕಾಯ್ದೆ 1959 ಅಡಿಯಲ್ಲಿ ನಮ್ಮ ಶ್ರೀನಿಧಿ ಬ್ಯಾಂಕ್ 16/3/1998 ಸಹಕಾರಿ ಇಲಾಖೆಯಲ್ಲಿ ನೋಂದಣಿಯಾಗಿತ್ತು. ನಂತರ 12/4/1998 ಬ್ಯಾಂಕಿನ ಮೊಟ್ಟ ಮೊದಲ ಸರ್ವ ಸದಸ್ಯರ ಸಭೆ ಮುಖ್ಯ ಪ್ರವರ್ತಕರಾದ ಶ್ರೀ ಚೆನ್ನಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. 1998 ಮೊಟ್ಟ ಮೊದಲ ನಿರ್ದೇಶಕ ಸಭೆಯಲ್ಲಿ ಚೆನ್ನಾರೆಡ್ಡಿ ಅವರ ಅಧ್ಯಕ್ಷರಾಗಿ ಸದಾಶಿವ ರೆಡ್ಡಿ ಅವರನ್ನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ನಾನು ಅವಾಗಲೇ ಇಂಟ್ರೊಡ್ಯೂಸ್ ಮಾಡಬೇಕಾಯಿತು. ನಮ್ಮ ಬ್ಯಾಂಕಿನ ಸಿಇಒ ಆದ ಪ್ರವೀಣ್ ಕುಮಾರ್ ಇದ್ದಾರೆ. ನಮ್ಮ ಪ್ರಸ್ತುತ ಇವಾಗ ಅಧ್ಯಕ್ಷರಾದ ಸದಾಶಿವ ರೆಡ್ಡಿ ಅವರು ಮತ್ತೆ ಉಪಾಧ್ಯಕ್ಷರಾದ ಚೆನ್ನಾರೆಡ್ಡಿ ಅವರು. ಈ ಬ್ಯಾಂಕಿನ ವಿಶೇಷ ಏನಪ್ಪಾ ಅಂತಂದ್ರೆ 3 ಸಲ ಸತತವಾಗಿ ಆಡಳಿತ ಮಂಡಳಿ ಕಂಪ್ಲೀಟ್ 14 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದು ಥರ್ಡ್ ಟೈಮ್ ಅವಿರೋಧವಾಗಿ ಆಯ್ಕೆ ಇದ್ದಾರೆ. ಲಾಸ್ಟ್ ಪ್ರಾರಂಭದಲ್ಲಿ 98ರಲ್ಲಿ ಪ್ರಾರಂಭ ಆದಾಗ ಇವರು ಸ್ಥಾಪಕ ಅಧ್ಯಕ್ಷ ಆಗಿದ್ರು, ಇವರು ಸ್ಥಾಪಕ ಉಪಾಧ್ಯಕ್ಷ ಆಗಿದ್ರು, ನಾನು ಸ್ಥಾಪಕ ಸದಸ್ಯನಾಗಿದ್ದೆ ಆವಾಗ. ಇವಾಗ ಮೊನ್ನೆ ರೀಸೆಂಟ್ ಆಗಿ ಅನೌನ್ಸ್ ಆಯಿತು, ಅದು 13 ಜನ ಡೈರೆಕ್ಟರ್ಸ್ ಇದ್ದಾರೆ. ಅದು ನಾನು ಘೋಷಣೆ ಮಾಡ್ತೀನಿ. ಡಾಕ್ಟರ್ ಅಮರ್ ಕೆ ಅಂತ, ಸಿ ಚೆನ್ನಾರೆಡ್ಡಿ, ಜಗನ್ನಾಥ್ ರೆಡ್ಡಿ, ಚೆನ್ನಾರೆಡ್ಡಿ ಎನ್, ರಮೇಶ್ ಜಿ, ಸದಾಶಿವ ರೆಡ್ಡಿ ಹಾಗೂ ಸೋಮಶೇಖರ್ ಹೆಚ್ಎಲ್, ಡಾಕ್ಟರ್ ಪರಮೇಶ್ ನಾಯಕ್ ಡಿ, ನರಸಿಂಹ ಕೆ, ವೆಂಕಟಸ್ವಾಮಿ ಎಂ, ಪಾಪಣ್ಣ ಎ, ಶ್ರೀಮತಿ ಮಾಲಾ, ಶ್ರೀಮತಿ ವಿನುತಾ ಅಶ್ವಥ್. ಇಷ್ಟು ಜನ 13 ಜನ. ಲಾಸ್ಟ್ 19ನೇ ತಾರೀಕು ಆಯ್ತು. ಅದಾದ್ಮೇಲೆ ಒಂದ್ ವೀಕ್ ಟೈಮ್ ಕೊಡ್ತಾರೆ. ಲಾಸ್ಟ್ 28ನೇ ತಾರೀಕು ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸದಾಶಿವ ರೆಡ್ಡಿ ಅವರು ಹಾಕಿದ್ರು, ಉಪಾಧ್ಯಕ್ಷ ಸ್ಥಾನಕ್ಕೆ ಚೆನ್ನಾರೆಡ್ಡಿ ಅವರು ಹಾಕಿದ್ರು. ಇನ್ನು ಮಿತ್ರವರು ಯಾರು ಆಗದೇ ಇರೋ ಪ್ರಯುಕ್ತ ಅವಿರೋಧವಾಗಿ ಅವತ್ತು ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಸುಮಾರು 11,000 ಸದಸ್ಯರಿದ್ದಾರೆ. ಅದರಲ್ಲಿ ನಿಮ್ಗೆ ಗೊತ್ತಲ್ಲ, ಯುನಾನಿಮಸ್ ಮಾಡೋದು, ಅವಿರೋಧವಾಗಿ ಮಾಡೋದು ಬಹಳ ಕಷ್ಟ ಇದೆ. ನಮ್ಮ ಗ್ರಾಮದಲ್ಲಿ ನೋಡಿದೀವಿ, ಹಳ್ಳಿನಲ್ಲಿ 500 ಓಟ್ ಇದ್ರೆ 5 ಲಕ್ಷ ಖರ್ಚು ಮಾಡಿಕೊಂಡು ಎಲೆಕ್ಷನ್ ಅಲ್ಲಿ ಒಬ್ಬನ್ ಗೆಲ್ತಾನೆ, ಒಬ್ಬನ್ ಸೋಲ್ತಾನೆ. ಇದು ನನಗೆ ಗೊತ್ತಿರೋ ಮಟ್ಟಿಗೆ ಸಹಕಾರಿ ಇದರಲ್ಲಿ ಅವಿರೋಧವಾಗಿ ಆಯ್ಕೆ ಇರೋದು ಇಷ್ಟೊಂದು ಲಾಂಗ್ ಪೀರಿಯಡ್ ನಲ್ಲಿ ನಮಗೆ ಶ್ರೀನಿಧಿ ಸಹಕಾರ ಬ್ಯಾಂಕ್ ಅಂತ ನಮಗೆ ಹೆಮ್ಮೆ ಇದೆ. ಆದುದರಿಂದ ನಮ್ಮ 11,000 ಸದಸ್ಯರ ಪರವಾಗಿ ನಾನು ಇವತ್ತು ಇವರಿಬ್ಬರಿಗೂ ಸನ್ಮಾನ ಮಾಡ್ತಾ ಇದ್ದೀನಿ.